ನಮಸ್ಕಾರ ಸ್ನೇಹಿತರೆ, ಡಿಜಿಟ್ ಕನ್ನಡಕ್ಕೆ ಸ್ವಾಗತ. ನಾನು ರವಿ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ಚೀನಾದಲ್ಲಿ ಬಿಡುಗಡೆಯಾಗಿರುವ ರಿಯಲ್ಮಿ ಕಂಪನಿಯ ಹೊಸ ರಿಯಲ್ಮಿ X2 ಸ್ಮಾರ್ಟ್ಫೋನ್ ಬಗ್ಗೆ ತಿಳಿಸಲಿದ್ದೇನೆ. ನಿನ್ನೆ ಸ್ನೇಹಿತರೆ ಚೀನಾದಲ್ಲಿ ರೆಡ್ಮಿ K30 ಸ್ಮಾರ್ಟ್ಫೋನ್ ಸ್ನೇಹಿತರೆ ಬಿಡುಗಡೆಯಾಗಿದೆ. ಇದರ ಒಂದು ಸ್ಪೆಸಿಫಿಕೇಶನ್ ವಿಡಿಯೋ ಈಗಾಗಲೇ ನಾನು ನಿಮಗೆ ಡಿಜಿಟ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ ಸ್ನೇಹಿತರೆ. ನೀವಿನ್ನೂ ನೋಡಿಲ್ಲ ಅಂತಂದರೆ ಆ ಒಂದು ವಿಡಿಯೋನ ನೋಡ್ಕೊಂಡು ಬನ್ನಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ರಿಯಲ್ಮಿ X2 ಚೀನಾ ವೇರಿಯಂಟ್ನ ನೋಡೋಕ್ಕೂ ಮುಂಚೆ ನೀವಿನ್ನೂ ಡಿಜಿಟ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಮೊದಲಿಗೆ ಸ್ನೇಹಿತರೆ, ನೀವು ಒಂದು ವೇಳೆ ರಿಯಲ್ಮಿ X2 ಈ ಒಂದು ಸ್ಮಾರ್ಟ್ಫೋನ್ನ ನೀವು ಚೀನಾದಲ್ಲಿ ಖರೀದಿಸಿದ್ರೆ ನಿಮಗೆ ಬಾಕ್ಸ್ ಒಳಗಡೆ ಏನೇನು ಬರುತ್ತೆ ಅಂತ ನೋಡೋದಾದರೆ ನಿಮಗೆ ರಿಯಲ್ಮಿ X2 ಫೋನ್, ಟೈಪ್ ಸಿ ಲೈನ್, ಪವರ್ ಅಡಾಪ್ಟರ್, TPU ಕವರ್, ಸಿಮ್ ಕಾರ್ಡ್ ಪಿನ್, ಜೊತೆಗೆ ನಿಮಗೆ ಕ್ವಿಕ್ ಯೂಸರ್ ಗೈಡ್ ಸಹ ಸಿಗುತ್ತೆ. ಇದಾದಮೇಲೆ ಸ್ನೇಹಿತರೆ ನಾವು ಫೋನ್ ಬಗ್ಗೆ ನೋಡೋಣ. ಫೋನ್ ಬಗ್ಗೆ ಹೇಳಬೇಕಂದ್ರೆ ಸ್ನೇಹಿತರೆ, ಮೊದಲಿಗೆ ಈ ಒಂದು ಸ್ಮಾರ್ಟ್ಫೋನಿನ ಒಂದು ಡಿಸ್ಪ್ಲೇ ಬಗ್ಗೆ ಹೇಳಬೇಕಂದ್ರೆ ಇದು ನಿಮಗೆ 6.4 ಇಂಚಿನ ಫುಲ್ HD ಪ್ಲಸ್ ನಿಮಗೆ ಸೂಪರ್ AMOLED ಡಿಸ್ಪ್ಲೇನ ನಿಮಗೆ 20x40 × 1080p ಪಿಕ್ಸೆಲ್ ರೆಸಲ್ಯೂಷನ್ ಜೊತೆಗೆ ಬರುತ್ತೆ. ಇದು ನಿಮಗೆ 91.9 ಆಸ್ಪೆಕ್ಟ್ ರೇಷಿಯೋ ಜೊತೆಗೆ ಇದು ನಿಮಗೆ ಸ್ಕ್ರೀನ್ ಟು ಬಾಡಿ ರೇಷಿಯೋ ಕೊಡುತ್ತೆ. ಅದಲ್ಲದೆ ಸ್ನೇಹಿತರೆ, ಇದರ ಒಂದು ಪ್ರೊಟೆಕ್ಷನ್ಗೋಸ್ಕರ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ ವರ್ಷನ್ 5 ಸಹ ಈ ಒಂದು ಸ್ಮಾರ್ಟ್ಫೋನಲ್ಲಿ ಬಿಲ್ಡ್ ಮಾಡಲಾಗ್ತಾ ಇದೆ. ಎರಡನೇದಾಗಿ ಸ್ನೇಹಿತರೆ, ಈ ಒಂದು ಸ್ಮಾರ್ಟ್ಫೋನಿನ ಕ್ಯಾಮ್ರಾ ಮಾಹಿತಿ ನೋಡಬೇಕಂದ್ರೆ ಇದರಲ್ಲಿ ನಿಮಗೆ ಕ್ವಾಡ್ ಕ್ಯಾಮ್ರಾ ಸೆಟಪ್ನ ಕೊಡ್ತಾ ಇದ್ದಾರೆ. ಇದರಲ್ಲಿ ನಿಮಗೆ 64, 8, 2 ಮತ್ತು 2 ಮೆಗಾ ಪಿಕ್ಸೆಲ್ನ ಒಂದು ಸೆಟಪ್ನ ಕೊಡ್ತಾ ಇದ್ದಾರೆ. ಇದರ 64 ಮೆಗಾ ಪಿಕ್ಸೆಲ್ ಪ್ರೈಮರಿ ಸೆನ್ಸರ್ ಲೆನ್ಸ್ ಏನು ಬರ್ತದೆ, ಇದು ಸ್ನೇಹಿತರೆ ಸ್ಯಾಮ್ಸಂಗ್ GW1 ಸೆನ್ಸರ್ ಜೊತೆಗೆ ಬರ್ತಾ ಇದೆ. ಇದರ ಒಂದು 2ನೇ ಮತ್ತು 3 ಮತ್ತು 4ನೇ ಒಂದು ಸೆನ್ಸರ್ ಬಗ್ಗೆ ನೋಡಬೇಕಂದ್ರೆ 8 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್, 2 ಮೆಗಾ ಪಿಕ್ಸೆಲ್ ಮೈಕ್ರೋ ಲೆನ್ಸ್ ಮತ್ತೊಂದು ಡೆಪ್ತ್ ಸೆನ್ಸರ್ಗೋಸ್ಕರ 2 ಮೆಗಾ ಪಿಕ್ಸೆಲ್ನ ಈ ಒಂದು ಸ್ಮಾರ್ಟ್ಫೋನಲ್ಲಿ ಕೊಡ್ತಿದ್ದಾರೆ. ಇದ್ರ ಜೊತೆಗೆ ಸ್ನೇಹಿತರೆ, ಈ ಒಂದು ಸ್ಮಾರ್ಟ್ಫೋನಿನ ಒಂದು ಫ್ರಂಟ್ ಕ್ಯಾಮ್ರಾ ಬಗ್ಗೆ ಹೇಳಬೇಕಂದ್ರೆ ಸ್ನೇಹಿತರೆ, ಇದರಲ್ಲಿ 32 ಮೆಗಾ ಪಿಕ್ಸೆಲ್ನ ಒಂದು ಸೆಲ್ಫಿ ಮತ್ತು ವಿಡಿಯೋ ಕರೆಗಳಿಗೋಸ್ಕರ ಫ್ರಂಟ್ ಫೇಸಿಂಗ್ ಕ್ಯಾಮ್ರಾನ ಕೊಡ್ತಾ ಇದ್ದಾರೆ. ಇದಾದ್ಮೇಲೆ ಸ್ನೇಹಿತರೆ, ಈ ಒಂದು ಸ್ಮಾರ್ಟ್ಫೋನಿನ ಮೂರನೇದಾಗಿ ಇದರ ಒಂದು ಹಾರ್ಡ್ವೇರ್ ಮಾಹಿತಿ ನೋಡಬೇಕಂದ್ರೆ ಇದರಲ್ಲಿ ಸ್ನೇಹಿತರೆ Qualcomm Snapdragon 730G ಪ್ರೊಸೆಸರ್ ಜೊತೆಗೆ ಸುಮಾರು 2.2 GHz ಕ್ಲಾಕ್ ಸ್ಪೀಡ್ ಜೊತೆಗೆ ಬರ್ತಾ ಇದೆ. ಈ ಒಂದು ಸ್ಮಾರ್ಟ್ಫೋನ್ ಸ್ನೇಹಿತರೆ 8 ನ್ಯಾನೋಮೀಟರ್ ಟೆಕ್ನಾಲಜಿ ಜೊತೆಗೆ ಬರುವ ಈ ಒಂದು ಫೋನ್ Adreno 618 GPU ಮತ್ತು Android 10.0 ಆಧಾರಿತ ಇದು ನಿಮಗೆ ColorOS ಜೊತೆಗೆ ನಡೆಯುತ್ತೆ. ಇದು ಚೀನಾದಲ್ಲಿ ಸ್ನೇಹಿತರೆ ನಿಮಗೆ 6 ಮತ್ತು 8 GB LPDDR4X ರ್ಯಾಮ್ ಜೊತೆಗೆ ಇದು ನಿಮಗೆ 64, 128 ಮತ್ತು 256 GB ವರೆಗೂ ಈ ಒಂದು ಸ್ಮಾರ್ಟ್ಫೋನ್ UFS 2.1 ಸ್ಟೋರೇಜ್ ಜೊತೆಗೆ ಲಭ್ಯವಿದೆ. ಅಲ್ಲದೆ ಈ ಒಂದು ಸ್ಮಾರ್ಟ್ಫೋನ್ ಸ್ನೇಹಿತರೆ ನೀವು ಮೈಕ್ರೋ SD ಕಾರ್ಡ್ನ ಹಾಕೊಂಡು ಸುಮಾರು 256 GB ವರೆಗೂ ಇದರ ಒಂದು ಸ್ಟೋರೇಜ್ ಕೆಪಾಸಿಟಿನ ನೀವು ಎಕ್ಸ್ಪೆಂಡ್ ಮಾಡ್ಕೊಬಹುದು. ನಾಲ್ಕನೇದಾಗಿ ಸ್ನೇಹಿತರೆ, ಇದರ ಒಂದು ಬ್ಯಾಟ್ರಿ ಮತ್ತು ಪೋರ್ಟ್ ಬಗ್ಗೆ ನೋಡುವುದಾದರೆ ಸ್ನೇಹಿತರೆ ಇದರಲ್ಲಿ ನಿಮಗೆ 4000 mAh ನಿಮಗೆ ಹೈ ಕೆಪಾಸಿಟಿಯ ಬ್ಯಾಟ್ರಿಯನ್ನು ನೀಡ್ತಾ ಇದ್ದಾರೆ. ಜೊತೆಗೆ ಚೀನಾದಲ್ಲಿ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನ್ 30 ವ್ಯಾಟ್ ನಿಮಗೆ ಫ್ಲಾಶ್ ಚಾರ್ಜ್ ಸಹ 4.0 ಸಪೋರ್ಟ್ ಮಾಡುವ ಟೆಕ್ನಾಲಜಿಯನ್ನು ಈ ಒಂದು ಸ್ಮಾರ್ಟ್ಫೋನಲ್ಲಿ ಕೊಡ್ತಾ ಇದ್ದಾರೆ. ಜೊತೆಗೆ ಇದರಲ್ಲಿ ನಿಮಗೆ 3.5 mm ಆಡಿಯೋ ಜಾಕ್ ಜೊತೆಗೆ ಸ್ನೇಹಿತರೆ USB ಟೈಪ್ ಸಿ ಪೋರ್ಟ್ ಸಹ ಈ ಒಂದು ಸ್ಮಾರ್ಟ್ಫೋನಲ್ಲಿ ಕೊಡ್ತಾ ಇದ್ದಾರೆ. ಅದು ಬಿಟ್ಟು ಇದರಲ್ಲಿ ಸ್ಲಾಟ್ ಬಗ್ಗೆ ಹೇಳಬೇಕಂದ್ರೆ ಇದರಲ್ಲಿ ನಿಮಗೆ ಸ್ಟ್ಯಾಂಡರ್ಡ್ ಸ್ಲಾಟ್ನ ಕೊಡ್ತಾ ಇದ್ದಾರೆ. 2 ನ್ಯಾನೋ ಸಿಮ್ಗಳನ್ನ ಮತ್ತು 1 ಮೆಮೊರಿ ಕಾರ್ಡ್ನ ನೀವು ಆ ಒಂದು ಫೋನಲ್ಲಿ ಹಾಕಬಹುದು. ಚೀನಾದಲ್ಲಿ ಇದು ಆರಂಭಿಕ ಒಂದು ವೇರಿಯಂಟ್ ಏನು ಬರ್ತಾ ಇದೆ 6 GB RAM 64 GB ವೇರಿಯಂಟ್, ಇದು 1599 ಯುವಾನ್ ಅಂತಂದರೆ ಭಾರತದಲ್ಲಿ ಸುಮಾರು 16,104 ರೂಪಾಯಿ ಇದು ಬರ್ತಾ ಇದೆ. ಇದರ ಒಂದು ಕ್ರಮವಾಗಿ ಸ್ನೇಹಿತರೆ ಅಲ್ಲಿ 6 GB RAM 128 GB ಸ್ಟೋರೇಜ್ ಮತ್ತೊಂದು 8 GB RAM 128 GB ಸ್ಟೋರೇಜ್ ಜೊತೆಗೆ ಲಭ್ಯವಿರುವಂತಹ ಒಂದು ವೇರಿಯಂಟ್ಗಳು ಸಹ ಚೀನಾದಲ್ಲಿ ಲಭ್ಯವಿದೆ. ಸ್ನೇಹಿತರೆ ನೋಡಿದ್ರಲ್ಲ, ಇದು ಚೀನಾದಲ್ಲಿ ಬಿಡುಗಡೆ ಆಗಿರುವಂತಹ ಒಂದು ರಿಯಲ್ಮಿ X2 ಸ್ಮಾರ್ಟ್ಫೋನಿನ ಒಂದು ಮಾಹಿತಿ ಆಗಿರುತ್ತೆ. ಇದು ಭಾರತದಲ್ಲಿ ಯಾವಾಗ ಮತ್ತು ಯಾವ ವೇರಿಯಂಟ್ಗಳಲ್ಲಿ ಹಾಗೂ ಯಾವ ಒಂದು ಪ್ರೈಸ್ ರೇಂಜಲ್ಲಿ ಬರುತ್ತೆ ಎನ್ನುವುದರ ಬಗ್ಗೆ ಇನ್ನೂ ಸದ್ಯಕ್ಕೆ ಯಾವುದೇ ರೀತಿಯ ಮಾಹಿತಿಯನ್ನು ಕಂಪ್ನಿ ಅಧಿಕೃತವಾಗಿ ನೀಡಿಲ್ಲ. ಇದ್ರ ಬಗ್ಗೆ ಸ್ನೇಹಿತರೆ ಯಾವುದೇ ರೀತಿಯ ಒಂದು ಮಾಹಿತಿ ನಮಗೆ ಲಭ್ಯವಾದಲ್ಲಿ ಸ್ನೇಹಿತರೆ ಆದಷ್ಟು ಬೇಗ ನಾನು ಡಿಜಿಟ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಜೊತೆಗೆ ಫೇಸ್ಬುಕ್ಕಲ್ಲಿ ಸಹ ನಾನು ಅದನ್ನು ಹಾಕ್ತೀನಿ. ನೀವು ಡಿಜಿಟ್ ಕನ್ನಡನ ಬೇರೆ ಕಡೆ ಕೂಡ ನೀವು ಫಾಲೋ ಮಾಡ್ಬೋದು. ಟಿಕ್ಟಾಕ್ ಆಗಿರ್ಬೋದು, ಹಲೋ ಆಗಿರ್ಬೋದು ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಲಿಂಕಲ್ಲಿ ಕ್ಲಿಕ್ ಮಾಡಿ ನೀವು ಫಾಲೋ ಮಾಡ್ಬೋದು.